ಗಂಡನಿಂದ ದೂರ ಆಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಅಮ್ಮಂಗೆ ಗೊತ್ತಾದ್ರೆ ಅವರದನ್ನ ಸಹಿಸ್ಕೋತಾರ, ನೀನೇ ಹೇಳು. ಅದಕ್ಕೆ ಏನು ನಡೆದೇ ಇಲ್ಲ ಅನ್ನೋ ಥರ ನಾಟಕ ಮಾಡಿದೆ. ನೀನೇ ಹೇಳು ಪ್ರಿಯಾ, ನಾನು ಮಾಡಿದ ತಪ್ಪ? ಖಂಡಿತ ತಪ್ಪು. ಏನೇ ಹೇಳ್ತಿದ್ಯಾ ನೀನು? ಹಾಗಾದ್ರೆ ನಡೆದಿರೋ ವಿಷಯನೆಲ್ಲ ಅಮ್ಮನ ಹತ್ರ ಹೇಳ್ಬೇಕಿತ್ತು ಅಂತೀಯಾ? ಛೇಚೆ, ನಾನು ಅದನ್ನ ಹೇಳ್ತಿಲ್ಲ. ದಿಲೀಪ್ ವಿಷಯನ ನಿನ್ ಮ್ಯಾಡಿ ಹತ್ರ ಮುಂಚೆನೆ ಹೇಳ್ಬೇಕಿತ್ತು. ಆದ್ರೆ ನೀನು ಸರಿಯಾದ ಸಮಯ ಬಂದಾಗ ಹೇಳ್ತೀನಿ ಅನ್ಕೊಂಡಿದ್ದೆ ನೋಡು, ಅದೇ ನೀನ್ ಮಾಡಿದ ತಪ್ಪು. ಅಯ್ಯೋ ಪ್ರಿಯಾ, ಈ ವಿಷಯದ ಬಗ್ಗೆ ನಾವಿಬ್ರು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಮದ್ವೆಗೂ ಮುಂಚೆ ದಿಲೀಪ್ ವಿಷಯನ ಮ್ಯಾಡಿ ಹತ್ರ ಹೇಳಿದ್ದಿದ್ರೆ ಈ ಮದ್ವೆ ನಿಂತೋಗ್ತಿತ್ತೇನೋ ಅಲ್ವಾ? ಆಗ ಮದ್ವೆ ನಿಂತು ಹೋಗಿದ್ದಿದ್ರೆ ಅಪ್ಪ ಅಮ್ಮಂಗೆ ಒಂದ್ ಚಿಕ್ಕ ನೋವಾಗ್ತಿತ್ತು ಅಷ್ಟೇ. ಆದ್ರೆ ಈಗ ನಿನ್ ಬಾಳೆ ಒಂದ್ ಪ್ರಶ್ನೆ ಆಗೋಗಿದ್ಯಲ್ಲ, ಈಗೇನ್ ಮಾಡ್ತೀಯಾ? ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಮನೆಗೆ ಯಾಕೆ ಬಂದಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ದೆ. ಒಂದೊಂದು ಕ್ಷಣನೂ ಹೇಗ್ ಕಳಿತೀನೋ ಗೊತ್ತಾಗ್ತಿಲ್ಲ. ನೀನ್ ಕೇಳಿದ್ದಕ್ಕೆ ಎಲ್ಲಾ ವಿಷಯನೂ ನಿನ್ ಹತ್ರ ಹೇಳಿದ್ದೀನಿ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಪ್ರಿಯಾ. ಈ ಜಗತ್ತೆ ಕತ್ಲು ಅನ್ನಿಸ್ಬಿಟ್ಟಿದೆ. ಹಾಗೆಲ್ಲ ಅನ್ಕೋಬೇಡ ಕಾವ್ಯ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಇವತ್ತೊಂದಿನಕ್ಕೇನೋ ಹೇಳಿ ಮ್ಯಾನೇಜ್ ಮಾಡ್ಬೋದು, ಆದ್ರೆ ನಾಳೆ ಏನ್ ಮಾಡಕ್ಕಾಗತ್ತೆ? ಒಟ್ನಲ್ಲಿ ಹೇಗೋ ಈ ವಿಷಯ ಬೇರೆಯವರಿಂದ ಗೊತ್ತಾಗಕ್ ಮುಂಚೆ ನೀನೇ ಹೇಳೋದು ಒಳ್ಳೇದು ಅನ್ಸುತ್ತೆ. ಪ್ರಿಯಾ, ಇನ್ನೊಂದು ವಾರದಲ್ಲಿ ಮಾಡಿ ಫಾರಿನಿಂದ ಬರ್ತಾರೆ. ಆಮೇಲೆ ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಅಲ್ಲಿವರೆಗೂ ಹೇಗೋ ಮ್ಯಾನೇಜ್ ಮಾಡ್ಬಿಟ್ರೆ ಸಾಕು ಕಣೆ. ಅದ್ ಹೇಗಷ್ಟೊಂದು ನಂಬಿಕೆಯಿಂದ ಹೇಳ್ತೀಯ? ಅಲ್ಲಿಂದ ಬಂದ್ ಕೂಡ್ಲೆ ಡೈವರ್ಸ್ ಕೊಡ್ತೀನಿ ಅಂತ ಅವರೇ ಹೇಳ್ಬಿಟ್ಟು ಹೋಗಿದಾರಲ್ಲ. ಇಲ್ಲ ಪ್ರಿಯಾ, ಅವ್ರು ಖಂಡಿತ ಹಾಗೆ ಮಾಡಲ್ಲ. ನನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗೆ ಅವರು ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ಅದು ನನಗೆ ಚೆನ್ನಾಗಿ ಗೊತ್ತು. ನಾವಿಬ್ರು ಒಬ್ರ ಮೇಲೊಬ್ರು ಇಟ್ಟಿರೋ ಪ್ರೀತಿ ಖಂಡಿತ ನಮ್ಮನ್ನು ದೂರ ಮಾಡಲ್ಲ, ಸೇರ್ಸುತ್ತೆ. ನಾನು ದಿಲೀಪ್ ವಿಷಯನ ಅವ್ರ ಹತ್ರ ಹೇಳ್ದೆ ಮುಚ್ಚಿಟ್ಟಿದ್ದೆ ಅನ್ನೋ ಕೋಪಕ್ಕೆ ಅವ್ರು ನನ್ನ ಹತ್ರ ಹಾಗೆ ರಿಯಾಕ್ಟ್ ಮಾಡಿದ್ರೆ ಹೊರತು ಖಂಡಿತ ನಮ್ಮಿಬ್ರ ಮಧ್ಯೆ ಬೇರೆ ಯಾವ ಸಮಸ್ಯೆನೂ ಇಲ್ಲ. ಈ ಒಂದು ವಾರದಲ್ಲಿ ನಾನು ಹೇಗೆ ಅವ್ರ ನೆನಪಲ್ಲೇ ಇರ್ತೀನೋ ಹಾಗೆ ಅವರು ನನ್ನ ನೆನಪಲ್ಲೇ ಇರ್ತಾರೆ ಅಂತ ನನಗೆ ಗೊತ್ತು. ಅವ್ರು ಜರ್ಮನಿಯಿಂದ ಬಂದ್ ಕೂಡ್ಲೆ ಅವ್ರ ಕಾಲಿಗೆ ಬಿದ್ದಾದ್ರು ನಂದೇನು ತಪ್ಪಿಲ್ಲ, ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ನಿರೂಪಿಸಿ ಖಂಡಿತ ನಾನು ಅವ್ರ ಜೊತೆ ಸೇರ್ತೀನಿ. ಆ ನಂಬಿಕೆ ನನ್ಗಿದೆ ಪ್ರಿಯಾ. ಸರಿ, ಹಾಗಾದ್ರೆ ಈ ವಿಷಯನ ನಾವ್ ಆಮೇಲೆ ಮಾತಾಡೋಣ. ಅಮ್ಮ ಬಂದು ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳಿದ್ರೆ ಏನಂತ ಹೇಳ್ತೀಯಾ? ಏನ್ ಹೇಳಿ ಪ್ರಿಯಾ, ನೀನೇ ಏನಾದ್ರೂ ಒಂದು ಐಡಿಯಾ ಹೇಳು ಪ್ಲೀಸ್. ಹೇಳ, ನೀನ್ ರೆಡಿ ಆಗ್ಬಿಟ್ಟು ಆಫೀಸಿಗೆ ಹೋಗು. ಆಫೀಸ್ಗ? ಪ್ರಿಯಾ, ನಾನು ಹೇಗೆ ಆಫೀಸಿಗೆ ಹೋಗ್ಲಿ? ಒಂದ್ ವಿಷಯ ಅರ್ಥ ಮಾಡ್ಕೋ ಕಾವ್ಯ, ಇಂಥ ಸಮಯದಲ್ಲಿ ಹೋರಾಡ್ಬೇಕು, ಅವಮಾನಗಳನ್ನ ಸಹಿಸ್ಕೋಬೇಕು. ಇಲ್ಲ ಅಂದ್ರೆ ಬಾಳ ಹಾಳಾಗ್ ಹೋಗುತ್ತೆ. ಏನ್ ಹೇಳ್ತಿದ್ಯಾ ನೀನು? ಮ್ಯಾಡಿ ಭಾವ ಈಗ ಊರ್ನಲ್ಲಿಲ್ಲ. ಈ ಸಮಯದಲ್ಲಿ ನೀನು ಜವಾಬ್ದಾರಿಯಿಂದ ಆಫೀಸ್ಗೆ ಹೋಗದೆ ಇದ್ರೆ ಇದರಿಂದ ಇನ್ನೊಂದು ಸಮಸ್ಯೆ ಸೃಷ್ಟಿ ಆಗ್ಬೋದಲ್ವಾ? ಅವ್ರು ಫಾರಿನ್ ಬಂದ್ಮೇಲೆ ಏನ್ ಕಾವ್ಯ, ನಾನೇನೋ ಕೋಪದಲ್ಲಿ ಹೇಳ್ಬಿಟ್ಟೆ, ನೀನ್ ಹೋಗಿ ಆಫೀಸ್ ನೋಡ್ಕೋಬಾರ್ದಾ, ಬಿಸ್ನೆಸ್ ಕಡೆ ಗಮನಿಸ್ಕೋಬಾರ್ದಾ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀಯಾ? ನೋಡು, ನೀನ್ ಬೇಗ ರೆಡಿಯಾಗಿ ಆಫೀಸಿಗೆ ಹೋಗು. ಮ್ಯಾಡಿ ಭಾವಂಗೆ ಕೋಪ ಕಡಿಮೆ ಆಗೋಕೆ ಇದು ಒಂದ್ ಕಾರಣ ಆಗ್ಬೋದಲ್ವಾ? ಅರ್ಥ ಆಯ್ತಾ? ಸರಿ, ನನಗ್ ಕಾಲೇಜಿಗೆ ಟೈಮ್ ಆಗತ್ತೆ, ನಾನು ಹೋಗ್ತೀನಿ. ಬರ್ಲಾ? ಕಾವ್ಯ, ಆಫೀಸ್ ಕೊಟ್ಟಿಯಾ? ಹಾ. ರಮ್ಯ ಪುಟ್ಟಿ ಕೇಳ್ತಿದ್ಲು, ಕಾವ್ಯ ಅತ್ತೆ ಬಂದ್ರಲ್ಲ, ನನ್ನನ್ನು ಯಾಕೆ ಮಾತಾಡ್ಸ್ಲಿಲ್ಲ ಅಂತ. ರಾತ್ರಿ ನೀನು ಮಲಗ್ಬಿಟ್ಟಿದ್ದೆ ಅಂತ ಹೇಳಿದೆ. ನೋಡು,
ಅವಳಿಗೆ ಹೇಳಿದ್ದೀನಿ ಸಂಜೆ ನೀನ್ ಸ್ಕೂಲಿಂದ ಬಂದ್ಮೇಲೆ ಅತ್ತೆ ನಿನ್ನ ಮಾತಾಡಿಸ್ತಾಳೆ ಅಂತ. ಸರಿಮ್ಮ. ಕಾವ್ಯ, ಹೇಗಿದ್ರು ನಿನ್ ಕಾರ್ ಬರುತ್ತಲ್ಲ, ನಾನು ನಿನ್ ಜೊತೆ ಬರ್ತೀನಿ. ಹಾಗೆ ದಾರಿಲಿ ಡ್ರಾಪ್ ಮಾಡ್ಬಿಡು. ಯಾಕೆ ಕಾವ್ಯ ಏನು ಮಾತಾಡ್ತಿಲ್ಲ? ಅದಕ್ಕೆ ಅದು ನೀವು ಆಟೋದಲ್ಲೇ ಹೋಗಿ. ಓಹೋ, ನಮ್ಮಂತವ್ರು ಕಾರಲ್ಲಿ ಕುತ್ಕೋಬಾರ್ದಾ? ಮ್ಯಾಡಿ ಏನಾದ್ರೂ ಅದಕ್ಕೂ ರೂಲ್ಸ್ ಇಟ್ಕೊಂಡಿದಾರಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ. ಅದಕ್ಕೆ ನನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬರಲ್ಲ, ನಾನು ಆಟೋದಲ್ಲೇ ಹೋಗ್ಬೇಕು. ಏನ್ ಕಾವ್ಯ ಹೀಗೆ ಹೇಳ್ತಿದ್ಯಾ? ನೀನ್ ಆ ಕಂಪ್ನಿಗೆ JMD ಅಷ್ಟೇ ಅಲ್ಲ, ನೀನ್ MD ವೈಫ್ ಕೂಡ. ನೀನ್ ಆ ಕಂಪ್ನಿಗೆ ಆಟೋಲ್ ಹೋದ್ರೆ ನಿನ್ ಗೌರವ ಏನಾಗ್ಬೇಕು? ಸ್ಟಾಫ್ಸ್ ಎಲ್ಲ ನಿನಗ್ ಮರ್ಯಾದೆ ಕೊಡ್ತಾರಾ? ಅತ್ತೆ, ಕಾವ್ಯ ಏನ್ ಹೇಳ್ತಿದ ನೋಡಿ. ಹೌದು ಕಾವ್ಯ, ನಿನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬರೋದಿಲ್ವಾ? ಇಲ್ಲಮ್ಮ, ಕಾರ್ ಬರೋದ್ ಬೇಡ ಅಂತ ನಾನೇ ಹೇಳ್ದೆ. ಕಾರ್ ಅಲ್ಲಿಂದ ಇಲ್ಲಿಗೆ ಬಂದು ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಏನಾದ್ರೂ ಮಾತಾಡ್ತಾರೆ, ಯಾಕದೆಲ್ಲ? ಅದಕ್ಕೆ ನಾನು ಆಟೋದಲ್ಲೇ ಹೋಗ್ತೀನಿ. ಅದು ಸರಿ ಬಿಡು. ನಿನ್ ಗಂಡ ಯಾವ ಟೈಮಲ್ಲಿ ಏನ್ ಮಾತಾಡ್ತಾನೆ ಅಂತಾನೆ ಗೊತ್ತಾಗಲ್ಲ. ಹೋಗ್ಬಿಟ್ಪಾ. ಸರಿಮ್ಮ. ಆಟೋಲಾದ್ರೂ ಶೇರ್ ಮಾಡ್ಕೊಳ್ಳೋಣವಾ? ಏನದ್ಕೆ ಹೀಗ್ ಮಾತಾಡ್ತೀರಾ? ಬನ್ನಿ ಹೋಗೋಣ. ಅಮ್ಮ, ಹೋಗ್ ಬರ್ತೀನಿ. ಸರಿ. ಏನಮ್ಮ? ಅಮ್ಮ, ಸಂಜೆ ಇಲ್ಲಿಗೆ ಬರ್ತೀನಿ. ಅಯ್ಯೋ, ಬಾಮ್ಮ. ಅತ್ತೆ, ಸರಿ, ಬರ್ತೀನಿ. ಹೋಗ್ಬಿಡ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ಸರ್ ಇದ್ದಾರಾ? ಒಳಗಡೆ ಇದ್ದಾರೆ, ಹೋಗಿ ಬಾರ. ನಮಸ್ಕಾರ ಸರ್. ನಮಸ್ಕಾರ. ಬಾ ಪರಮೇಶ್, ಕೂತ್ಕೋ. ನಮಸ್ಕಾರ ಸರ್. ನಮಸ್ಕಾರ. ಪರವಾಗಿಲ್ಲ ಸರ್, ತಕ್ಷಣ ಬಾ ಅಂದ್ರಿ. ಏನು ಎತ್ತ ಅಂತ ಗೊತ್ತಾಗದೆ ಗಾಬರಿಯಿಂದ ಬಂದೆ ಸರ್. ಏನ್ ಸರ್ ವಿಷಯ? ರಾಜಕೀಯ ವ್ಯಕ್ತಿಯಿಂದ ಫೋನ್ ಬಂದ್ರೆ ಅದ್ಯಾಕಪ್ಪ ಗಾಬರಿ ಆಗ್ಬೇಕು? ಒಳ್ಳೆ ವಿಷಯ ಇದೆ ಅಂತ ತಿಳ್ಕೊಂಡು ಬರ್ಬೋದಲ್ವಾ? ಏನ್ ಸರ್ ಅಂತ ಒಳ್ಳೆ ವಿಷಯ? ತುಂಬಾನೇ ಸಂತೋಷದ ವಿಷಯ ಇದೆ. ಬಾಪ, ನೀನು ಮೊದಲು ಕೂತ್ಕೋ. ಏತಮ್ಮ, ನೀನು ಕೂತ್ಕೋ. ಕೂತ್ಕೋಪ್ಪ. ಸರ್, ನನ್ನ ತಮ್ಮನಿಗೆ ಹೇಗಾದ್ರೂ ಮಾಡಿ ಗೌರ್ಮೆಂಟ್ ಕೆಲಸ ಕೊಡಿಸಿ ಅಂತ ನಾನು ನಿಮ್ಮನ್ನ ಕೇಳಿದ್ದೆ. ಆ ಕೆಲಸ ಸಿಕ್ತಾ ಸರ್? ಆ ಸಂತೋಷದ ವಿಷಯ ಹೇಳೋಕೆ ನಮ್ಮನ್ನ ಇಲ್ಲಿ ಕರೆದ್ರ ಸರ್? ಸರ್, ವಿಷಯ ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ಸರ್, ನನ್ನ ತಮ್ಮನಿಗೆ ಏನ್ ಕೆಲಸ ಸರ್? ಎಲ್ಲಿ ಕೆಲಸ? ಲೇ ಶಿವ, ನಾನು ಹೇಳಿಲ್ವಾ ಸರ್ ಹೇಗಾದ್ರೂ ಮಾಡಿ ನನ್ನ ತಮ್ಮನಿಗೆ ಕೆಲಸ ಕೊಡಿಸ್ತಾರೆ ಅಂತ? ಅದಿವತ್ತು ನಿಜ ಆಯ್ತು ಕಣು. ಅವ್ರು ಹೇಳಿದ ಮಾತನ್ನ ಉಳಿಸ್ಕೊಂಡ್ಬಿಟ್ರು. ನೀವು ಹೇಳಿ ಸರ್. ಇರಪ್ಪ ರಮೇಶ್, ಯಾಕೆ ಅವಸರ ಮಾಡ್ತೀಯ? ರಮೇಶ, ನಿನ್ ತಮ್ಮನಿಗೆ ಕೆಲಸ ಕೊಡ್ಸಕ್ ಆಗ್ಲಿಲ್ಲಪ್ಪ. ಸರ್, ಮತ್ತೆ ಏನೋ ಸಂತೋಷದ ವಿಷಯ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಸರ್? ರಮೇಶ, ಒಂದ್ಸಲ ಬಂದ ಅವಕಾಶನ ಕಳ್ಕೊಂಡ ಮೇಲೆ ಮತ್ತೆ ಇಂಥ ಅವಕಾಶನ ಕೊಡಕ್ಕಾಗಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ರಪ್ಪ. ಸರಿ, ದುಡ್ಡನ್ನಾದ್ರೂ ವಾಪಸ್ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಈ ಸಂತೋಷವನ್ನ ನಿನಗೆ ಹೇಳೋಣ ಅಂತ ಫೋನ್ ಮಾಡಿ ಕರೆದೆ. ನೀನು ನಿನ್ನ ತಮ್ಮನಿಗೆ ಕೆಲಸ ಸಿಕ್ಬಿಡಿದೆ ಅಂತ ಸಂತೋಷ ಪಟ್ಬಿಟ್ಟಿಲ್ಲಪ್ಪ. ಸರ್, ದುಡ್ಡು ವಾಪಸ್ ಬರುತ್ತಲ್ಲ ಸರ್? ಖಂಡಿತವಾಗ್ಲೂ ಬರುತ್ತೆ. ತುಂಬಾ ಸಂತೋಷ ಸರ್. ಇವನ್ ದುಡ್ಡುಗೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ನೀವು ದುಡ್ಡಿಸ್ಕೊಂಡು ಕೊಟ್ರೆ ಇವನು ತುಂಬಾ ಸಹಾಯ ಆಗುತ್ತೆ. ಏನಪ್ಪಾ ಇದು? ದುಡ್ಡು ವಾಪಸ್ ಈಸ್ಕೊಡ್ತೀನಿ ಅಂತ ಹೇಳೋದಕ್ಕೆ ನೀ ಸಂತೋಷ ಪಡ್ತಿದೀಯಾ? ಆದ್ರೆ ರಮೇಶನ ಮುಖದಲ್ಲಿ ಸಂತೋಷನೇ ಕಾಣ್ತಿಲ್ವಲ್ಲ? ಇವನು ಹಾಗೆ ಸರ್. ನೀವು ದುಡ್ಡು ಕೊಡ್ಸೋ ವ್ಯವಸ್ಥೆ ಮಾಡಿ. ನೀನ್ ಸುಮ್ಮನೆ ಸರ್. ನಾನು ಮತ್ತೆ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಸರ್. ನನ್ನ ತಮ್ಮನಿಗೆ ಈಗ ಗೌರ್ಮೆಂಟ್ ಕೆಲಸ ಅನ್ನೋದು ಗೌರವ ಕೊಡುವಂಥ ವಿಷಯ. ಯಾಕೆಂದ್ರೆ ಅವನಿಗೆ ಅವನ ಮಾವನ ಮನೇಲಿದ್ದಾನೆ. ಅವರು ತುಂಬ ಶ್ರೀಮಂತರು ಸರ್. ಇವನಿಗೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಲಿ ತಿಂಗಳಿಗೆ 6,000 ರೂಪಾಯಿಗೆ ಕೆಲಸ ಮಾಡ್ತಾ ಇದ್ದಾನೆ. ಆ ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಗೌರವ ಸಿಗೋದಿಲ್ಲ ಸರ್. ಅದಕ್ಕೆ
ಯಾವುದಾದ್ರೂ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಅವನಿಗೆ ಮಾವನ ಮನೇಲಿ ಒಳ್ಳೆ ಗೌರವ ಸಿಗುತ್ತೆ. ಅದಕ್ಕೆ ಸರ್, ದಯವಿಟ್ಟು ಮತ್ತೊಂದ್ಸರಿ ಕೆಲಸಕ್ಕೆ ಟ್ರೈ ಮಾಡಿ ಸರ್. ತಪ್ಪು ತಿಳ್ಕೊಬೇಡ ಪರಮೇಶ. ಗೌರ್ಮೆಂಟ್ ಕೆಲಸ ಅನ್ನೋದು ತುಂಬಾ ಕಷ್ಟ. ಅದು ಒಂದ್ಸಲ ಬಂದಾಗ ಹಿಡ್ಕೊಂಡ್ಬಿಡ್ಬೇಕು. ನಾವು ಆಸೆ ಪಟ್ಟಾಗೆಲ್ಲ ಅದು ಸಿಗೋದಿಲ್ಲ. ಸಿಕ್ಕದಂತ ಅದೃಷ್ಟನ ನಿಮ್ ತಮ್ಮ ಕಳ್ಕೊಂಡ್ಬಿಟ್ಟ. ಕೆಲಸಕ್ಕೆ ಅಂತ ಕೊಟ್ಟ ದುಡ್ಡು ಕೆಲಸ ಸಿಗದೇ ಇದ್ರು ವಾಪಸ್ ಕೊಡೋದಿಲ್ಲ. ಅಂತಾದ್ರಲ್ಲಿ ಆ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದೇ ನಮಗೆ ದೊಡ್ಡ ವಿಷಯ. ಆ ದುಡ್ಡು ಹೊಂದಿಸೋದಕ್ಕೆ ನೀನ್ ಎಷ್ಟೊಂದು ಕಷ್ಟಪಟ್ಟಿದ್ಯ ಅಂತ ನನಗೆ ಗೊತ್ತು ರಮೇಶ್. ಅದಕ್ಕೆ ನಾ ಕೆಲಸ ಕೊಡಿಸ್ತಿದ್ರು ಪರವಾಗಿಲ್ಲ, ಆ ದುಡ್ಡಾದ್ರೂ ವಾಪಸ್ ಕೊಡ್ಸೋಣ ಅಂತ ವ್ಯವಸ್ಥೆ ಮಾಡಿದ್ದೀನಿ. ಇನ್ನು 1 ತಿಂಗಳಲ್ಲಿ ಆ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. ಇಂಥ ಒಳ್ಳೆ ವಿಷಯನ ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರೋದಿಲ್ಲ, ನೇರವಾಗಿ ಹೇಳೋಣ ಅಂತ ನಿನಗೆ ಬರಕ್ ಹೇಳಿದೆ. ಹೇಗೋ ಸರ್, ದುಡ್ಡು ವಾಪಸ್ ಬಂದ್ರೆ ಸಾಕು. ನಿನ್ ಬಾಯಿ ಮುಚ್ಚ. ಸರ್, ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಹೇಗಾದ್ರೂ ಮಾಡಿ ನನ್ನ ತಮ್ಮನಿಗೆ ಕೆಲಸಕ್ಕೆ ಟ್ರೈ ಮಾಡಿ. ಅದಾಗೋದಿಲ್ಲ ಅಂತ ತಾನೇ ದುಡ್ಡು ವಾಪಸ್ ಕೊಡ್ಸೋಕೆ ವ್ಯವಸ್ಥೆ ಮಾಡಿರೋದು. ಅದರ ಬಗ್ಗೆ ನೀನು ಸಂತೋಷ ಪಡದೆ ತಮ್ಮನಿಗೆ ಕೆಲಸ ಅಂತ ಹೇಳ್ತಾ ಇದೆಯಲ್ಲ. ಈಗ ನಿನ್ನ ತಮ್ಮನಿಗೆ ಏನಪ್ಪ ಕೊರತೆ ಇದೆ? ಶ್ರೀಮಂತರ ಮನೆ ಅಳಿಯ ಬೇರೆ, ಅವನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅವನ ಮಾವ ಅವನಿಗೆ ಏನಾದ್ರು ಬಿಸ್ನೆಸ್ ಹಾಕೊಟ್ರೆ ದೊಡ್ಡ ಲೆವೆಲ್ ಅಲ್ಲಿ ಬದುಕ್ತಾನೆ. ಏ ತಮ್ಮ, ಈ ರಮೇಶ್ರಿಗೆ ನೀನಾದ್ರೂ ಹೇಳಪ್ಪ. ನೀವು ಕರೆಕ್ಟಾಗಿ ಹೇಳಿದ್ರಿ ಸರ್. ರಮೇಶ, ಬಾರ್ ಹೋಗೋಣ. ಬರ್ತೀವಿ ಸರ್. ಸರ್, ಆ ದುಡ್ಡು ಯಾವಾಗ ಬರುತ್ತೆ? ಆವಾಗಲೇ ಹೇಳಿದ್ನಲ್ಲಪ್ಪ, 1 ತಿಂಗಳಲ್ಲಿ ಬರುತ್ತೆ. ಬಂದ ತಕ್ಷಣ ನಾ ಫೋನ್ ಮಾಡ್ತೀನಿ, ಹೋಗಿ ಬನ್ನಿ. ಬರ್ತೀವಿ ಸರ್. ಸರಿ. ಬರ್ತೀವಿ ಸರ್, ತುಂಬಾ ಸಂತೋಷ. ಸರಿ, ಅವ್ರು ಬಂದ್ರು, ನೀವು ನಡೀರಿ, ಬನ್ನಿ. ಯೋಚನೆ ಮಾಡಬೇಡ ರಮೇಶ, ನಿನಗೇನೋ ಒಳ್ಳೆ ಮನ್ಸಿದೆ, ಎಲ್ಲ ಒಳ್ಳೇದೇ ಆಗತ್ತೆ. ಕಷ್ಟಪಟ್ಟು ದುಡ್ದಿರೋ ದುಡ್ಡು ಎಲ್ಲೂ ಹೋಗಲ್ಲ. ಮತ್ತೆ ನಿನ್ ದುಡ್ಡು ಸಿಗ್ತಾ ಇದೆಯಲ್ಲ, ನಂಗೆ ಅದೇ ಸಂತೋಷ ಆಗ್ತಾ ಇದೆ. ಬಾ ಹೋಗೋಣ. ಏಯ್, ಏನಾಯ್ತು ನಿನ್ಗೆ? ಹೋಗಿದ್ದ ದುಡ್ಡು ಮತ್ತೆ ಸಿಗ್ತಲ್ಲ ಅನ್ನೋ ಸಂತೋಷದಲ್ಲಿ ನಾನಿದ್ದೀನಿ, ನೀನೇನೋ ಕಳ್ಕೊಂಡೋರ್ ಥರ ಇದ್ಯಾ? ಏ ಬಿಡ. ಏಯ್, ಏನಾಯ್ತು ನಿನ್ಗೆ? ಮತ್ತೇನೇನೋ, ನನ್ನ ತಮ್ಮನಿಗೆ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ನಾನು ಅವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ನೀನ್ ದುಡ್ಡು ಸಿಕ್ಕಿದ್ರೆ ಸಾಕು ಅಂತಿದ್ಯಲ್ಲ. ಹಂಗಲ್ಲ ಕಣೋ. ಎಲ್ಲ ಗೊತ್ತಾಯ್ತು ಕಣೋ. ಆ ದುಡ್ಡಿಗೆ ನಿನ್ ಕೈಗೆ ಸಿಗ್ಬೇಕು, ಆಟೋ ಡಾಕ್ಯುಮೆಂಟ್ಸ್ನ ಬಿಡಿಸ್ಬೇಕು, ಅಷ್ಟೇ ತಾನೇ? ಏಯ್, ಇಷ್ಟೇನಾ ನೀನನ್ನು ಅರ್ಥ ಮಾಡ್ಕೊಂಡಿದ್ದು? ನೀನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನೆಲ್ಲ ಬರೀ ಬಡ್ಡಿ 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 ಅಂತ ಬಡ್ಡಿ ಕಟ್ತಿದ್ದೆ ಕಣೋ. ಈ ದುಡ್ಡೇನಾದ್ರೂ ಬಂದ್ರೆ ನಿನ್ ಕಷ್ಟ ಪರಿಹಾರ ಆಗತ್ತೆ ಅಂತ ನಾ ಆ ರೀತಿ ಮಾತಾಡ್ದೆ. ನೀನ್ ನೋಡಿದ್ರೆ ಬೇರೆ ರೀತಿ ಅರ್ಥ ಮಾಡ್ಕೋತಿದ್ಯಲ್ಲ. ಇಲ್ಲಿಗೆ ಬರೋಕ್ ಮುಂಚೆ ಒಂದು ಗ್ಯಾರೇಜ್ ಲೀಸಿಗಿದೆ, ಅದನ್ನ ತಗೊಂಡು ನೀನು ನಡೆಸು ಅಂತ ನಿಂಗೆ ಹೇಳಿದೆ. ನೀನ್ ದುಡ್ಡೆಲ್ಲಿದ್ಯಾ ಅಂತ ಕೇಳಿದೆ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು. ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ್ಮೇಲೆ ದುಡ್ಡು ಸಿಗತ್ತೆ ಅಂತ ಗೊತ್ತಾಯ್ತಲ್ಲ. ನಿನಗೆ ಆ ದೇವರೇ ದುಡ್ಡು ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಆ ದುಡ್ಡು ಬಂದ್ರೆ ನಿನ್ ಭಾಳ ಚೆನ್ನಾಗಿರುತ್ತೆ ಅಂತ ನಾನು ಸಂತೋಷ ಪಟ್ಟೆ. ಆದ್ರೆ ನೀನು ಆಟೋ ಡಾಕ್ಯುಮೆಂಟಿಗೋಸ್ಕರ ನಾ ಆ ರೀತಿ ಮಾತಾಡ್ದೆ ಅಂತ ನನ್ನ ಮೇಲೆ ಆರೋಪ ಹೊರಿಸ್ದೆಯಲ್ಲ, ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಕಣೋ. ಲೋ ಶಿವ, ನನ್ ಕ್ಷಮಿಸ್ಬಿಡ. ವಾಸುಗೆ ಕೆಲಸ ಸಿಕ್ಲಿಲ್ಲ ಅನ್ನೋ ಆತಂಕದಲ್ಲಿ ನಾನೇನೋ ಮಾತಾಡ್ಬಿಟ್ಟೆ. ಸರಿ ಬಿಡೋ. ಏ ರಮೇಶ, ಆ ವಾಸುನ ಅವ್ನ ಮಾವ ನೋಡ್ಕೋತಾನೆ. ನಿನ್ ಜೀವನ ನೀನ್ ನೋಡ್ಕೊಳ್ಳೋ. ಇಷ್ಟು ದಿನ ದುಡ್ಡಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ಯಾ. ಈಗ ದುಡ್ಡು ಸಿಗ್ತಾ ಇದೆ ಅಲ್ವಾ? ಹೋಗಿ ಆ ಗ್ಯಾರೇಜ್ನ ಲೀಸಿಗೆ ಮಾತಾಡ್ಕೊಂಬರೋಣ. ನಡಿಯೋ, ಹೋಗೋಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹಲೋ ಶಂಕರ್ ಸರ್, ಸ್ವಲ್ಪ ನನ್ನ ಕ್ಯಾಬಿನಿಗೆ ಬನ್ನಿ. ಓಕೆ ಮ್ಯಾಮ್. ಓಕೆ.
ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಮ್ ಕಂಪ್ನಿ ಗೂಡ್ಸ್ ಬಂದಿದ್ಯಲ್ಲ ಅದನ್ನ ಗೋಡನಿಗೆ ಶಿಫ್ಟ್ ಮಾಡ್ಸಿದ್ರಾ? ಇನ್ನೂ ಇಲ್ಲ ಮೇಡಮ್. ಯಾಕೆ ಮಾಡ್ಸಿಲ್ಲ?